ಸ್ನೇಹಿತರೆ, ಯೋನೋ ಎಸ್ ಬಿ ಐ ಆ್ಯಪ್ ಅನ್ನೋದು ವರ್ಕ್ ಆಗ್ತಾ ಇಲ್ಲ. ಈ ರೀತಿ ಒಂದು ಎರರ್ ಬರ್ತಾ ಇದೆ ಅಂದರೆ ನಾವು ಏನು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಇಲ್ಲಿ ನೋಡ್ಬೋದು, ಯುವರ್ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಹ್ಯಾಸ್ ಎಕ್ಸ್ಪೈರ್ಡ್ ಅಂತ ಬರ್ತಾ ಇದೆ. ಇಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಹ್ಯಾಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಹ್ಯಾಸ್ ಎಕ್ಸ್ಪೈರ್ಡ್ ಅಂದರೆ ಯಾವ ಪಾಸ್ವರ್ಡ್ ಎಕ್ಸ್ಪೈರ್ ಆಗಿರುತ್ತೆ ಅದನ್ನು ನಾವು ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಯುವರ್ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಎಕ್ಸ್ಪೈರ್ಡ್ ಅಂದರೆ ನಮ್ಮ ಒಂದು ಆ್ಯಪ್ನ ನಾವು ಏನು ರಿಜಿಸ್ಟರ್ ಮಾಡ್ತಾ ಇರ್ತೀವಿ ಆ ಸಮಯದಲ್ಲಿ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ನಾವು ಹಾಕಿರ್ತೀವಿ. ಆ ಒಂದು ಪಾಸ್ವರ್ಡ್ ಏನಿರುತ್ತೆ ಅದು ಎಕ್ಸ್ಪೈರ್ ಆಗಿರುತ್ತೆ. ಕೆಲವು ಜನ ಏನು ಕನ್ಫ್ಯೂಸ್ ಮಾಡ್ಕೋತಾರೆ ಅಂದರೆ, ಇಲ್ಲಿ ಆ್ಯಪ್ನ ನಾವು ಡೈಲಿ ಓಪನ್ ಮಾಡ್ತಿರ್ಬೇಕಾದ್ರೆ ಏನೋ 6 ಅಂಕಿಗಳ MPN ಹಾಕಿರ್ತೀವಿ, ಅದೇ ಎಕ್ಸ್ಪೈರ್ ಆಗಿರಬಹುದು ಅಂತ ವಿಚಾರ ಮಾಡ್ತಾರೆ. ಆದರೆ ಅದು ಎಕ್ಸ್ಪೈರ್ ಆಗಿರಲ್ಲ. ಆ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಅಂದರೆ ಅದು ಬೇರೆ. ಅದು ನಮ್ಮ ಒಂದು ಅಕೌಂಟ್ನ ಏನು ಇಂಟರ್ನೆಟ್ ಬ್ಯಾಂಕಿಂಗ್ ಇರುತ್ತೆ ಅದರ ಒಂದು ಪಾಸ್ವರ್ಡ್ ID ಮತ್ತು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇರುತ್ತೆ. ಅದರ ಒಂದು ಏನು ಪಾಸ್ವರ್ಡ್ ಇರುತ್ತೆ ಅದು ಎಕ್ಸ್ಪೈರ್ ಆಗಿದೆ ಅಂತ ಅರ್ಥ. ನೀವು 6 ಅಂಕಿಗಳ MPN ಎಕ್ಸ್ಪೈರ್ ಆಗಿದೆ ಅಂತ ತಿಳ್ಕೊಬಾರ್ದು. ಇದು ಮೊದಲನೇ ವಿಷಯ. ನಂತರದಲ್ಲಿ ನಾವು ಯಾವ ರೀತಿ ಇಲ್ಲಿ ಚೇಂಜ್ ಮಾಡ್ಬೋದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ನಾನು ಮೊದಲು ಆ್ಯಪ್ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು 6 ಅಂಕಿಗಳ MPN ಹಾಕಿದ ನಂತರದಲ್ಲಿ ಇಲ್ಲಿ 6 ಅಂಕಿಗಳ MPN ಹಾಕಿದ ತಕ್ಷಣದಲ್ಲಿ ಯುವರ್ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಹ್ಯಾಸ್ ಎಕ್ಸ್ಪೈರ್ಡ್ ಅಂತ ಬರ್ತಾ ಇದೆ. ಇಲ್ಲಿ ಚೇಂಜ್ ನೋ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ್ಯಪ್ನಲ್ಲಿ ಚೇಂಜ್ ಮಾಡ್ಬೋದು, ಇಲ್ಲಾಂದರೆ ನಾವು SBIನ ಇಂಟರ್ನೆಟ್ ಬ್ಯಾಂಕಿಂಗ್ ವೆಬ್ಸೈಟ್ನಲ್ಲಿ ಹೋಗಿ ಚೇಂಜ್ ಮಾಡ್ಬೋದು. 2 ಕಡೆ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಆ್ಯಪ್ ಮೂಲಕ ನಾವು ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡೋಣ. ಕೆಲವು ಬಾರಿ ಇಲ್ಲಿ ಚೇಂಜ್ ಆಗುತ್ತೆ, ಕೆಲವು ಬಾರಿ ಆಗೋದಿಲ್ಲ. ಚೇಂಜ್ ಆದರೆ ನೀವು ಚೇಂಜ್ ಮಾಡ್ಕೊಳ್ಳಿ, ಓಕೆನಾ. ಇಲ್ಲಿ ಚೇಂಜ್ ನೋ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಎಂಟರ್ ಓಲ್ಡ್ ಪಾಸ್ವರ್ಡ್ ಅಂತ ಬರ್ತಾ ಇದೆ. ಇಂಟರ್ನೆಟ್ ಬ್ಯಾಂಕಿಂಗ್ನ ಓಲ್ಡ್ ಪಾಸ್ವರ್ಡನ್ನೇ ಹಾಕಬೇಕು. ನೀವು 6 ಅಂಕಿಗಳ MPN ಇಲ್ಲಿ ಹಾಕಬಾರ್ದು. ನೆನಪಿಲ್ಲ ಅಂದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅನ್ನೋಂಥ ಆಪ್ಷನ್ ಕೂಡ ಪಕ್ಕದಲ್ಲಿದೆ ಸ್ನೇಹಿತರೆ. ನಿಮಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ನೋಡಿ, ಇಲ್ಲಿ ಯೂಸರ್ ನೇಮು ಎಲ್ಲವನ್ನು ಹಾಕಿಬಿಟ್ಟು ಕೆಲವೊಂದಿಷ್ಟು ಡೀಟೇಲ್ಸ್ನ ಹಾಕಿಬಿಟ್ಟು ರಿಸೆಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯೂಸರ್ ನೇಮ್ ಕೂಡ ಗೊತ್ತಿಲ್ಲ, ನಿಮಗೆ ಇಲ್ಲಿ ಏನು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಒಂದು ಸಾರಿ ಬ್ಯಾಂಕ್ಗೆ ಹೋಗಿ ಬಂದರೆ ಬರುತ್ತೆ, ಇಲ್ಲಾಂದರೆ ಹೋಗುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ನಾನು ಓಲ್ಡ್ ಪಾಸ್ವರ್ಡನ್ನು ಹಾಕಿದ್ದೀನಿ. ಹಾಕಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಇದು ಯೂಸರ್ ನೇಮು ಓಲ್ಡ್ ಪಾಸ್ವರ್ಡು ಇದೆಲ್ಲ ತುಂಬ ಕನ್ಫ್ಯೂಸ್ ಆಗ್ತಾ ಇದ್ದರೆ ನೀವು ಬ್ಯಾಂಕ್ಗೆ ಹೋಗಿ ಬರಬಹುದು. ನಂತರದಲ್ಲಿ ಇಲ್ಲಿ ನೋಡಿ ಟೆಕ್ನಿಕಲ್ ಎರರ್ ಅಂತ ಬರ್ತಾ ಇದೆ. ನಾನು ಹಳೆ ಪಾಸ್ವರ್ಡ್ನ ಹಾಕಿದ ನಂತರದಲ್ಲಿ ಇಲ್ಲಿ ಆ್ಯಪ್ನಲ್ಲಿ ಚೇಂಜ್ ಆಗ್ತಾ ಇಲ್ಲ. ಅದಕ್ಕಾಗಿ ಏನು ಮಾಡ್ತೀನಿ, ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ತೀನಿ. ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಇಲ್ಲಿ SBI ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಈ ರೀತಿ ನೋಡ್ಬೋದು, ಸರ್ಚ್ ಮಾಡ್ಕೊಳ್ಳಿ. ಆ್ಯಪ್ನಲ್ಲಿ ಚೇಂಜ್ ಆದರೆ ನೋ ಪ್ರಾಬ್ಲಮ್, ಅಲ್ಲೇ ಚೇಂಜ್ ಆಗಿ ಅಲ್ಲೇ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಪ್ನಲ್ಲಿ ಚೇಂಜ್ ಆಗದೆ ಹೋದರೆ ಇಲ್ಲಿ ನೋಡಿ SBI ಇಂಟರ್ನೆಟ್ ಬ್ಯಾಂಕಿಂಗ್ನ ವೆಬ್ಸೈಟ್ ಇಲ್ಲಿ ನೋಡಿ ಈ ರೀತಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಈ ರೀತಿ ಓಪನ್ ಆಗಿದೆ ವೆಬ್ಸೈಟು. ನಾನು ಡೆಸ್ಕ್ಟಾಪ್ ಸೈಟ್ನ ಕ್ಲೋಸ್ ಮಾಡ್ತೀನಿ. ನಂತರದಲ್ಲಿ ನೋಡ್ಬೋದು ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಈ ರೀತಿ ಬರುತ್ತೆ ಸ್ನೇಹಿತರೆ. ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. SBI ಇಂಟರ್ನೆಟ್ ಬ್ಯಾಂಕಿಂಗ್ನ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಇಲ್ಲಿ ಹಾಕಿಬಿಟ್ಟು ಈ ಕ್ಯಾಪ್ಚಾ ಕೋಡನ್ನು ಈ ಬಾಕ್ಸ್ನಲ್ಲಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು. SBI ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸರ್ ನೇಮ್ ಪಾಸ್ವರ್ಡ್ ಅಂದರೆ ನಿಮಗೆ ಯೋನೋ SBI ಮೊದಲು ರಿಜಿಸ್ಟರ್ ಮಾಡ್ತಿರ್ಬೇಕಾದ್ರೆ ಏನು ಹಾಕಿರ್ತೀರ ಅದೇ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕಾಗುತ್ತೆ. ಲಾಗಿನ್ ನಾವು ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ OTP ಬರುತ್ತೆ ಸ್ನೇಹಿತರೆ, 1 ಟೈಮ್ ಪಾಸ್ವರ್ಡು. ಆ OTPನ ಹಾಕಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ OTP ಎಂಟರ್ ಮಾಡಿದ್ದೀನಿ, ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಓಲ್ಡ್ ಲಾಗಿನ್ ಪಾಸ್ವರ್ಡ್, ನ್ಯೂ ಲಾಗಿನ್ ಪಾಸ್ವರ್ಡ್, ರೀಟೈಪ್ ನ್ಯೂ ಲಾಗಿನ್ ಪಾಸ್ವರ್ಡ್ ಅಂದರೆ ಮೊದಲು ಓಲ್ಡ್ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಅದರಲ್ಲಿ ಲೆಟರ್ಸು, ನಂಬರ್ಸು ಮತ್ತು ಸಿಂಬಲ್ಸು ಎಲ್ಲ ಮಿಕ್ಸ್ ಇರುವಂಥ ಒಂದು 8 ರಿಂದ 10 ಅಂಕಿಗಳ ಒಂದು ಪಾಸ್ವರ್ಡ್ ಇರುತ್ತೆ. ಅದೇ ಪಾಸ್ವರ್ಡನ್ನು ಹಾಕಬೇಕು. ನಂತರದಲ್ಲಿ ಅದೇ ರೀತಿಯ ಮತ್ತೊಂದು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಹಾಕಿ ಮಾಡಿಬಿಟ್ಟು ಸಬ್ಮಿಟ್ ಮಾಡಿದ ನಂತರದಲ್ಲಿ OTP ಬರುತ್ತೆ. OTPನ ಹಾಕಿ ನೀವು ಸಬ್ಮಿಟ್ ಮಾಡಿದ ನಂತರದಲ್ಲಿ ಪಾಸ್ವರ್ಡ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಬಂತು. ಈಗ ನಾವು ಆ್ಯಪ್ನ ಮತ್ತೊಂದು ಬಾರಿ ಓಪನ್ ಮಾಡೋಣ. ಓಪನ್ ಆಗುತ್ತಾ ಇಲ್ಲ ಅಂತ ನೋಡೋಣ. ಪಾಸ್ವರ್ಡ್ ಚೇಂಜ್ ಮಾಡಿದರೆ ಮತ್ತೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಆ್ಯಪ್ ಅನ್ನೋದು ಆ್ಯಸ್ ಯೂಸ್ವಲ್ ರೆಗ್ಯುಲರ್ ನಾವು ಯಾವ ರೀತಿ ಓಪನ್ ಮಾಡ್ತಿದ್ದೀವೋ ಆ ರೀತಿ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಆ್ಯಪ್ ಅನ್ನೋದು ಇಲ್ಲಿ ನೋಡಿ ಮೊದಲು ಕೆಲವೊಂದಿಷ್ಟು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೋಬೇಕು. ನೋಡಿ ಆ್ಯಪ್ ಅನ್ನೋದು ಓಪನ್ ಆಗಿದೆ. ಈ ರೀತಿ ನಾವು SBI ಇಂಟರ್ನೆಟ್ ಬ್ಯಾಂಕಿಂಗ್ನ ಒಂದು ಪಾಸ್ವರ್ಡ್ ಎಕ್ಸ್ಪೈರ್ ಆಗಿದ್ರೆ ನಾವು ರಿಸೆಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.